ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಅಧಿಕಾರದ ಗದ್ದೆಗೆ ಏರಲು ಡಿಸಿಎಂ ಡಿಕೆ ಶಿವಕುಮಾರ್ ಹರಸಾಹಸವನ್ನ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಪರ ನಾವಿದ್ದೇವೆ ಅಂತ ಹೇಳಿ ಪದೇ ಪದೇ ಅಹಿಂದ ನಾಯಕರು ಕೂಗಿ ಹೇಳ್ತಾ ಇದ್ದಾರೆ. ಕುರ್ಚಿ ಕದನ ನಡುವಲ್ಲೇ ಇದೀಗ ಸಿಎಂ ಸಿದ್ದರಾಮಯ್ಯನವರಿಗೆ ಅಹಿಂದ ರತ್ನ ಪ್ರಶಸ್ತಿ ನೀಡಲು ಮುಂದಾಗಿದ್ದು, ಈ ಮೂಲಕ ಹಿಂದುಳಿದ ವರ್ಗಗಳ ಒಕ್ಕೂಟ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವ ಬದಲಾವಣೆಯ ಕಿತ್ತಾಟ ತಣ್ಣಗಾಗದೆ ದಿನ ದಿನಕ್ಕೂ ಹೆಚ್ಚಾಗುತ್ತಲೇ ಇದೆ. ಒಂದೆಡೆ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಕುರ್ಚಿಗಾಗಿ ದೆಹಲಿ ನಾಯಕರ ಭೇಟಿ, ಡಿನ್ನರ್ ಮೀಟಿಂಗ್ಗಳಲ್ಲಿ ಮುಳುಗಿ ಹೋಗಿದ್ದು, ಇತ್ತ ಸಚಿವ ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ದಲಿತ ಮುಖಂಡರು ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದೆಡೆ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಹೇಳೋ ತನಕ ನಾನೇ ಸಿಎಂ ಅಂತ ಹೇಳಿ ಏರು ಧ್ವನಿಯಲ್ಲಿ ಪುನರ್ ಉಚ್ಚರಿಸಿದ್ದಾರೆ. ಮುಖ್ಯಮಂತ್ರಿ 140 ಜನ ನಮ್ಮ ಜೊತೆಯಲ್ಲಿದ್ದಾರೆ. ನಮ್ಮ ಸರ್ಕಾರ ಇದೆ. 5 ವರ್ಷ ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. 2023ರಲ್ಲಿ 28ರಲ್ಲೂ ನಾವೇ ಬರ್ತೀವಿ. ಹೌದಾ? 28ರಲ್ಲೂ ನಾವೇ ಬರ್ತೀವಿ ಅಧಿಕಾರಕ್ಕೆ. ಬಿಜೆಪಿನ ಕರ್ನಾಟಕದಲ್ಲಿ ಯಾವ ಕಾಲದಲ್ಲೂ ಕೂಡ ಆಶೀರ್ವಾದ ಮಾಡಿದ ಜನ 5 ವರ್ಷ ತುಂಬಿಸ್ತೇವೆ. 28ರಲ್ಲೂ ಚುನಾವಣೆಯಲ್ಲಿ ಮತ್ತೆ ಗೆದ್ದು ಬರ್ತೀವಿ. ಮತ್ತೆ ನಾವು ಅಧಿಕಾರ ಮಾಡ್ತೀವಿ. ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಸಿಎಂ ಸಿದ್ದರಾಮಯ್ಯನವರ ಆಪ್ತ ವಲಯ ಮತ್ತೆ ಅಹಿಂದ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಹಿಂದುಳಿದ ವರ್ಗಗಳ ಒಕ್ಕೂಟದಿಂದ ಬೃಹತ್ ಸಮಾವೇಶಕ್ಕೆ ತಯಾರಿಯನ್ನ ನಡೆಸಲಾಗ್ತಾ ಇರುವ ಬಗ್ಗೆ ಮಾಹಿತಿ ಹೊರಬಿದ್ದಿದೆ. ಜನವರಿ ಕೊನೆಯ ವಾರದಲ್ಲಿ ಬೆಂಗಳೂರಿನಲ್ಲೇ ಸಮಾವೇಶ ನಡೆಸಲು ತೀರ್ಮಾನವನ್ನ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಅಹಿಂದ ರತ್ನ ಪ್ರಶಸ್ತಿ ಘೋಷಣೆಗೆ ಸಿದ್ಧತೆ ನಡೆದಿದೆ ಎಂದು ತಿಳಿದು ಬಂದಿದೆ. ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಪೂರ್ಣಗೊಳಿಸಿದ್ದೇ ಪಕ್ಷದಲ್ಲಿ ಬಣ ಕಿತ್ತಾಟ ಜೋರಾಗಿ ನಡೀತಾ ಇದೆ. ಕುರ್ಚಿಗಾಗಿ ಶುರುವಾದಂತಹ ಕದನ ಮುಂದೆ ಸಾಗಿ ಪಕ್ಷವೇ ಇಬ್ಬಾಗವಾಗುವ ರೀತಿಯಲ್ಲಿ ಭಿನ್ನಮತ ಸ್ಫೋಟಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ಒಂದೆಡೆ ಡಿಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅಂತ ಹೇಳಿ ಒಂದು ಸಮುದಾಯ ನಿಂತಿದ್ರೆ, ಮತ್ತೊಂದೆಡೆ ಜಿ ಪರಮೇಶ್ವರ್ ಸಿಎಂ ಮಾಡಬೇಕು ಅಂತ ಹೇಳಿ ತುಮಕೂರಿನ ದಲಿತ ನಾಯಕರು ರ್ಯಾಲಿಯನ್ನ ನಡೆಸ್ತಾ ಇದ್ದಾರೆ. ಇದೀಗ ಇವೆಲ್ಲದಕ್ಕೂ ಟಕ್ಕರ್ ಕೊಡಲು ಸಿಎಂ ಸಿದ್ದರಾಮಯ್ಯ ಆಪ್ತ ವಲಯ ಸಜ್ಜಾಗಿದೆ. ಸದ್ಯ ರಾಜ್ಯದಲ್ಲಿರುವಂತಹ ರಾಜಕೀಯ ಹೈಡ್ರಾಮವನ್ನ ಗಮನಿಸ್ತಾ ಇರುವಂತಹ ಹೈಕಮಾಂಡ್ ಅಹಿಂದ ಸಮಾವೇಶಕ್ಕೆ ಸಮ್ಮತಿಯನ್ನ ನೀಡುತ್ತಾ, ಇಲ್ಲವೇ ಹಾಸನ ಸಮಾವೇಶದಂತೆ ಪಕ್ಷದ ವೇದಿಕೆಯನ್ನ ಹೈಕಮಾಂಡ್ ಅಸ್ತುವಾಗಿ ಬಳಸುತ್ತದೆಯೇ ಅನ್ನುವಂತಹ ಪ್ರಶ್ನೆ ರಾಜಕೀಯ ವಲಯದಲ್ಲಿ ಮೂಡಿದೆ. ಜೊತೆಗೆ ಪಕ್ಷದ ಹೈಕಮಾಂಡ್ ಸೂಚನೆಗಳನ್ನ ಮೀರಿ ಪ್ರತ್ಯೇಕ ಸಮಾವೇಶದಲ್ಲಿ ಸಿಎಂ ಭಾಗವಹಿಸ್ತಾರಾ ಅನ್ನುವಂತಹ ಕುತೂಹಲವು ಮೂಡಿದ್ದು, ಕಾದು ನೋಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ